शंकराचे घुमते कानी पाषाणाची झांज करून गायले अभंग बोले उमारंग 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 जम्बूद्वीपे भारतवर्षे भारतखण्डे मेरु दक्षिणदिग्भागे श्रीशैलस्य पश्चिमप्रदेशे कर्नाटकदेशे ನೇಳಕೊಂಡ ಗ್ರಾಮೆ ಆ ರೀತಿಯಾಗಿ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಮತ್ತು ವಾಟ್ಸಪ್ ಮತ್ತು ಫೇಸ್ಬುಕ್ ಈ ಕಾರ್ಯಕ್ರಮದ ಮಾಧ್ಯಮದಿಂದ ಆಕಾಶ ಅಲ್ಲಿಂದ ಬಂದು ಈ ಥಂಡಿಯೊಳಗ ಪೂರ ಥಂಡಿಯೊಳಗ ಇದ್ದು ಈ ಸಂಪೂರ್ಣ ಟೋಟಲ್ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಇನ್ನೊಂದ್ಸಲ ಅವರಿಗೆ ಜೋರದಾರ ಚಪ್ಪಾಳೆ ತಟ್ಟೆ. ಬಹಳಷ್ಟು ಜನ ಕುಳಿತು ನೋಡ್ತಾ ಇದ್ದಾರೆ. ಅದೇ ಎಲ್ಲಿದಲ್ಲಿ ಯಾವ ರಾಜ್ಯದಾಗ ಎಲ್ಲಿ ಅದಾರೋ ಅಲ್ಲಿ ಕುಳಿತು ನೋಡ್ತಾ ಇದ್ದಾರೆ. ಕೆಲವರಿಗೆ ಏನಾಯ್ತು, ಇಷ್ಟು ಭವ್ಯ ಕಾರ್ಯಕ್ರಮ ಆಗ್ತಾ ಇದೆ, ನಾನು ಕಣ್ಣಾರೆ ನೋಡಬೇಕು ಅಂತ ತಿಳ್ಕೊಂಡು ಅದು ತಾಳಾರದ ಬಟ್ಟಿಗೆ ಇಲ್ಲಿ ತರ ಬಂದಿದ್ದಾರೆ ಅಂತ ಹೇಳಿದ್ರು ಕೆಲವೊಂದು. ಅದಕ್ಕೆ ಅಲ್ಪ ಸಮಯದಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಶಿವನ ಪರಿಚಯ. ಆತ ಶಿವ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ ಅವನ ಮಹಿಮೆ ಒಂದು ಎರಡೇ ಮಾತನ್ನ ತಿಳಿಸ್ಕೊಡ್ತೇನೆ ನಿಮಗೆ. ನೋಡಿ, ಸಹನಶೀಲತೆಯಿಂದ ಕುಳಿತು ಆಲಿಸ್ಬೇಕು. ಈಗ ಯಾವಾದಾದರೂ ಒಂದು ಮಹತ್ವದ ಕೆಲಸ ಇತ್ತು ಅಂತಂದ್ರೆ ನಾವ್ ಏನ್ ಹೇಳ್ತೀವಿ? ಮಹತ್ವದ ಕೆಲಸ ನಿನಗೆ ಕೊಟ್ಟು ಕಳಿಸೋದು ಅಂತ ಹೇಳಿದ್ವಿ. ಒಂದು ಕೆಲಸ ಏನೋ ನೀವು ಊರಿಗೆ ನಡೆದಿರಿ, ಅವ್ರಿಗೆ ಅರ್ಜೆಂಟ್ ಒಂದು ಕೆಲಸ ಇತ್ತು, ಈ ಕೆಲಸ ಮಾಡಿ ಬರ್ರಿ ಅಂತ ಯಾರೇ ನಿಮಗೆ ಹೇಳಿದ್ರು ಅಂತ ಹೇಳಿದ್ರಿ. ಯಾವ ಕೆಲಸಕ್ಕಾಗಿ ನಾವು ಹೋಗಿದ್ದೀವಿ? ಈಗ ಗುಲ್ಬರ್ಗ ನಡೆದಿರಿ ಅಂತ ಹೇಳಿ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಒಂದು ಯಾವುದೋ ಒಂದು ಕೆಲಸ ತಗೊಂಡು ನೀವು ಗುಲ್ಬರ್ಗಕ್ಕೆ ಹೋಗ್ತಾ ಇದ್ದೀರಿ, ಬಸ್ನ್ಯಾಗ ಕುಂತು ಗುಲ್ಬರ್ಗ ತನ ಹೋಗಿ ಮುಟ್ಟಿ ಅಲ್ಲಿ ಹೋದ ಮೇಲ ಏನು ಮಹತ್ವದ ಕೆಲಸ ಮಾಡಬೇಕಾಗಿತ್ತು ಆ ಕೆಲಸ ಬಿಟ್ಟು ಉಳಿದು ಎಲ್ಲಾ ಕೆಲಸ ಮಾಡಿಕೊಂಡು ಬಸ್ಸಿಂದ ಕುಂತು ಮನೆಗೆ ಬಂದ ಮೇಲೆ ಅವನಿಗೆ ನೆನಪು ಬಂತು. ಬಹಳ ಮಹತ್ವವಾಗಿರ್ತಕ್ಕಂತಹ ಕೆಲಸ ಇತ್ತು. ಮನೆಗೆ ಬಂದ ನಂತರ ಅವನಿಗೆ ನೆನಪು ಬಂತು, ಬಹಳ ದೊಡ್ಡ ಲುಸ್ಕಾನ ಇತ್ತು. ಚಿಲ್ಲರ್ ಸಾಮಾನು ಎಲ್ಲ ಕೆಲಸ ಮಾಡ್ಕೊಂಡು ಬಂದ, ಹೋಗಿದ್ದಿರ್ತಕ್ಕಂಥದ್ದು ಕೆಲಸ ಬಿಟ್ಟು ಬಂದ. ಮತ್ತೆ ಎಷ್ಟು ಪಶ್ಚಾತ್ತಾಪ ಆಗಿರ್ಬೇಕು. ಹಾಗ ದೇವರು ನಿಮಗ ಈ ಭೂಲೋಕಕ್ಕ ಕೊಟ್ಟ ಕಳಸನ ಒಂದು ಏನ್ರೆ ಒಂದು ಮಹತ್ವದ ಕೆಲಸ ಮಾಡೋ ಸಲುವಾಗಿ ಕೊಟ್ಟು ಕಳಿಸ. ಏನ್ ಕೆಲಸ ಹೇಳ್ರಿ ಮೇಡಮ್? ಏನ್ ಕೆಲಸ ಮಾಡೋದು ಕೊಟ್ಟು ಕಳಿಸ್ಯಾನ? ನೆನಪದ? ಗುರುತೇ ಇಲ್ಲ. ಮತ್ತೆ ಹೇಳಿ, ಮುಂದಿನ ವರ್ಷ ಹೇಳಿ. ಪೂರ್ಣ ದಿವಸ ಇಲ್ಲ ಕೈಸಾ ನಾಹಿ ದೇಹಾಸ್ಯ ಭರೋಸ. ಯಾವಾಗ ನಾವು ಹೋಗ್ತೇವೆ ಎಂಬುದು ಏನು ಹೇಳಕ್ ಆಗ್ತದೇನ? ಆಗಲ್ಲ. ಸಾವ ಭಾವ ಯಾರಿಗೂ ಗುರುತಾಗಿಲ್ಲ ಅಂತ ಅದಕ್ಕೆ ಹೇಳಿಬಿಡ್ತೀನಿ. ಬಹಳ ಮಹತ್ವದ ಕೆಲಸ ಇತ್ತಂದ್ರ 10 ಕೆಲಸ ಬಿಡ್ತೀವಿ, ಒಂದು ಕೆಲಸ ಮಾಡ್ತೀವಿ. ಯಾವ ಕೆಲಸ ಮಾಡ್ತೀವಿ?
ಮಹತ್ವವಾಗಿರ್ತಕ್ಕಂಥ ಕೆಲಸ ನೀವು ಮಾಡ್ತೀವಿ. ಅದಕ್ಕ ಒಂದು ಶ್ಲೋಕ ಬರ್ತದ, ಅದು ಹೇಳಿಬಿಡ್ತೀನಿ. ಶತಂ ವಿಹಾಯ ಭೋಕ್ತವ್ಯಂ. 100 ಕೆಲಸ, ಒಂದು 100 ಕೆಲಸ ಬಿಡಬೇಕಂತ. ಶತಂ ಅಂದ್ರೆ ಒಂದು 100 ಕೆಲಸ ಬಿಡಬೇಕು. ಒಂದು ಕೆಲಸ ಮಾಡಬೇಕು. ಏನು? ಊಟ ಮಾಡಬೇಕಂತ. ಗೊತ್ತಾಯ್ತಾ? ಹಸು ಆದಾಗ ಊಟ ಮಾಡ್ಬೇಕು. 100 ಕೆಲಸ ಬಿಡಬೇಕು. ಕೆಲಸ ಮಹತ್ವದ್ದಲ್ಲ, ಊಟ ಮಹತ್ವದ್ದು. ಕೆಲಸ ಯಾತಕ್ಕಂದ್ರೆ ಹೊಟ್ಟೆ ತುಂಬಲಿ ಅಂತ ಕೆಲಸ ಇರ್ತದೆ. ಆದ್ರೆ ಉಪವಾಸಿದ ಕೆಲಸ ಮಾಡ್ಕೊಂಡು ಕೂತ್ರಿಯಪ್ಪ ಅಂತಂದ್ರೆ ಅದಕ್ಕೆ ಮಹತ್ವವಿಲ್ಲ. ಅದಕ್ಕೇನಂತಾರ, ಒಂದು 100 ಕೆಲಸ ಬಿಡಬೇಕು. ಏನ್ ಮಾಡ್ಬೇಕ್ರಿ? ಜೋರ್ದಾಗ ಹೇಳ್ರಿ, ಏನ್ ಮಾಡ್ಬೇಕು? ಊಟ ಮಾಡಬೇಕು. ಹೋರಿ, ಊಟ ಮಾಡ್ಬೇಡಿ ಹೋರಿ. ಮತ್ತ ಶತಂ ವಿಹಾಯ ಭೋಕ್ತವ್ಯಂ ಸಹಸ್ರಂ ತ್ಯಕ್ತ್ವ. 1000 ಕೆಲಸ ಬಿಡಬೇಕು. 100 ಕೆಲಸ ಬಿಟ್ಟು ಏನ್ ಮಾಡಬೇಕು? ಊಟ ಮಾಡಬೇಕು. 1000 ಕೆಲಸ ಬಿಟ್ಟು ಸ್ನಾನ ಮಾಡ್ಕೋಬೇಕು. ಯಾವಾಗ ಶ್ರೇಷ್ಠ ಐತೆ? ಸ್ನಾನ ಶ್ರೇಷ್ಠ. ಊಟದಕ್ಕಿನ ಸ್ನಾನ. ಅಲ್ಲಿ ಒಂದು 100 ಕೆಲಸ ಬಿಟ್ರೆ, 1000 ಕೆಲಸ ಬಿಡ್ರಿ, 1000 ಕೆಲಸ ಬಿಡ್ರಿ, ಸ್ನಾನ ಮಾಡ್ಕೊ. ಇನ್ನು 3ನೇ ನಂಬರ್ ಲಕ್ಷಂ ವಿಹಾಯ. 1,00,000 ಕೆಲಸ ಬಿಡ್ಬೇಕಂತ. ಏನ್ರಿ? 1,00,000 ಕೆಲಸ ಬಿಡಬೇಕು. ದಾನ ಮಾಡಬೇಕು. ನೋಡ್ರಿ ಚಪ್ಪಾಳೆ. ಊಟದಕ್ಕಿಂತ ಶ್ರೇಷ್ಠ ಯಾವ್ದಾಯ್ತು? ಸ್ನಾನ. ಸ್ನಾನದಕ್ಕಿಂತ ಶ್ರೇಷ್ಠ ಯಾವ್ದಾಯ್ತು? ದಾನ. ಸ್ನಾನ ಮಾಡ್ಬೇಕಾದ್ರೆ ಬಾತ್ರೂಮ್ದಾಗ ಮಾಡ್ತೇವೆ, ಏನು ಇಲ್ಲಿ ಹೊರಗೆ ಬಂದ್ ಮಾಡ್ತೇವೆ? ಈಗ ನಾವು ಬಾತ್ರೂಮ್ದು ವ್ಯವಸ್ಥೆ ಇಲ್ಲ ಅಂತ ತಿಳ್ಕೊಂಡು ಎಲ್ಲ ಹೊರಗೆ ಮಾಡಿದೆವು. ಮನ್ಯಾಗ ಭಾರಿ ಬಾತ್ರೂಮ್ ಕಟ್ಟಿ ಹೊರಗೆ ಅಂಗಳಕ್ಕೆ ಬಂದು ಯಾರು ಸ್ನಾನ ಮಾಡ್ತಾರೆ? ಏನ್ ಮಾಡ್ತೀರಿ? ಒಳಗೆ ಹೋಗಿ ತಟ್ಟಿ ಹಚ್ಚಿ, ಕೊಂಡಿ ಹಚ್ಚಿ, ತಿಕ್ಕಿ ಮೈ ತೊಳ್ಕೊಳ್ತೀವಿ. ಹಂಗ ಸ್ನಾನ ಮತ್ತು ದಾನ. ದಾನ ಮಾಡಬೇಕಾದ್ರೂ ಮುಚ್ಚೆ ಮಾಡಬೇಕು, ಸ್ನಾನ ಮಾಡಬೇಕಾದ್ರೂ ಮುಚ್ಚೆ ಮಾಡಬೇಕು. ಲಕ್ಷಂ ವಿಹಾಯ ದಾತವ್ಯಂ. 1,00,000 ಕೆಲಸ ಬಿಡ್ಬೇಕಂತ. ಏನ್ ಮಾಡ್ಬೇಕಂತ? ದಾನ ಮಾಡ್ಬೇಕಂತ. ಇದಕ್ಕೆ ನಾ ಭಾರಿ ಹೇಳ್ತೀನಿ ನಿಮಗೆ. ಅದು ಹೇಳಿ ಪೂಜೆ ಸ್ಟಾರ್ಟ್ ಮಾಡ. ಕೋಟಿಂ ತ್ಯಕ್ತ್ವ. 1 ಕರೋಡ್ ಕೆಲಸ ಬಿಡ್ಬೇಕಂತ. 1 ಕರೋಡ್ ಕೆಲಸ ಬಿಡಬೇಕು. ಇದಕ್ಕಿಂತ ಶ್ರೇಷ್ಠ ಯಾವುದಲ್ಲ. 1 ಕರೋಡ್ ಕೆಲಸ ಬಿಡಬೇಕು. ಶಿವನ ಪೂಜಾ ಮಾಡಬೇಕು. 1 ಕರೋಡ್ ಕೆಲಸ ಬಿಟ್ಟು ಬಂದಿರಿ. ಈಗ ನೀವು ಬಹಳ ಹುಷಾರಿದ್ದೀರಿ. ರವಿವಾರ ನೋಡು ಬಂದಿರಿ. ರವಿವಾರ ಸುಟ್ಟಿ 2 in 1 ಆಗ್ಬೇಕು. ಈ ಕಡೆ ಪೂಜಾ ಬಿ ಆಗ್ಬೇಕು, ಈ ಫಲ ಬಿ ಸಿಗಬೇಕು, ಕೆಲಸ ಬಿ ಇರಬಾರದು. ಅದಕ್ಕ ನಾವು ಅದೇ ರೀತಿಯಾಗಿ ಕೂಡಿ ನಾವೇನು ವಿಚಾರ ಮಾಡಿಲ್ಲ. ಇವತ್ತು ರವಿವಾರ ಸಮಾಪ್ತಿ ಮಾಡ್ಬೇಕಂತ ತಿಳ್ಕೊಂಡು ಅದು ತಂತಾನೆ ಕೂಡಿ ಬಂದದ ಯೋಗ. ಆ ರೀತಿಯಾಗಿ ಕೋಟಿಂ ತ್ಯಕ್ತ್ವ ಶಿವಂ ಸ್ಮರೆ. 1 ಕರೋಡ್ ಕೆಲಸ ಬಿಡಬೇಕು, ಶಿವನ ಧ್ಯಾನ ಮಾಡಬೇಕು. ಆಯ್ತಾ? ಅದಕ್ಕ ಅಂಥ ಒಂದು ಕೆಲಸ ಯಾವಕ್ಕ ನನ್ನ ಹೆಸರು ತಗೊಳ್ಳಿ ಈ ಜನ್ಮಕ್ಕೆ ಬಂದ ಮೇಲ ಅಂತ ತಿಳ್ಕೊಂಡು ಶಿವ ನಮಗೆ ಕೊಟ್ಟು ಕಳಿಸಿದಾನ. ಅದಕ್ಕೆ ತಾವೆಲ್ಲರೂ ಭಾಗ್ಯಶಾಲಿಗಳು. ಇವತ್ತು ಅಂಥ ಒಂದು ಸೇವೆಯ ಸಮಯ ತಮ್ಮ ಜೀವನದಲ್ಲಿ ಪ್ರಾಪ್ತ ಆಗ್ತಾ ಇದೆ. ತಮ್ಮ ಕಲ್ಯಾಣಕ್ಕಾಗಿ ಇವತ್ತು ಆ ಪೂಜೆ ಆಯೋಜನವನ್ನ ಮಾಡಿದ್ದೀವಿ. ಇದು ಆದ ನಂತರ ಎಲ್ಲ ತಾಯಂದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, तमलोरದಿಂದ ಬಂದಂತ तमलोर आलेले सगळ्या बायलेकींना सुद्धा या ठिकाणी तुमच्या वटी त्या ठिकाणी भरणार आहे. जोरदार त्यांच्यासाठी तुम्ही टाळी वाजवून. लक्षात आलं का? त्याला मराठीत कळत नाही, कशाला वाचते ते मराठीमध्ये बोलले. ठीक आहे, आनंदाचा क्षण आहे. तर समाधानकारपूर्वक संकल्प ಬಿಟ್ಟಿದ್ದೀವಿ. ಇನ್ನೆಲ್ಲರ ಸಂಕಲ್ಪ ಏನ್ ನಿಮ್ಮ ಮನಸ್ಸಿಂದಾಗ ಏನ್ರಿ ಬಹಳ ಜನ ಆಗ್ಬಿಡ್ತಾರೆ.
ಅದಕ್ಕೆ ಮೊಟ್ಟ ಮೊದಲು ಪ್ರಾರಂಭದ ವಿಷಯವನ್ನು ಹೇಳಿನಿ. ಪ್ರದೀಪ್ ಮಿಶ್ರಾ ಹೇಳ್ತಾನೆ, ಏಕ ಲೋಟ ಜಲ್ ಸಬ್ ಸಮಸ್ಯಕ ಹಲ್. ಒಂದು ತೆಂಗಿ ನೀರು ಹಾಕಿದ್ರೆ ಮುಗುದೇನು ಅಂತ ಶಿವನಿಗೆ ಅವ ನಿಮ್ಗೆಲ್ಲ ಸಮಸ್ಯೆಗಳು ಕ್ಲಿಯರ್ ಮಾಡಿಬಿಡ್ತಾನೆ. ಯಾವ ರೀತಿಯಾಗಿ ಅವನಿಗೆ ಅಭಿಷೇಕ ಮಾಡಿದ ತಕ್ಷಣವೇ ನಿಮ್ಗೆಲ್ಲ ತೊಳ್ಕೊಂಡು ಹೋಗ್ಬಿಡ್ತಾವ. ಅದಕ್ಕೆ ಅಂಥ ಒಂದು ಸೇವೆಯ ಪ್ರತಿಫಲ ಆದಷ್ಟು ನಿಮಗ ತಮ್ಮ ಜೀವನದಲ್ಲಿ ಸಿಗಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ಇವಾಗ ಪೂಜೆ ಮಾಡೋಣ. ಈ ರೀತಿಯಾಗಿ ಕೂಡ್ರಿ. ಓಂ ಅಸ್ಯ ಶ್ರೀ ರುದ್ರಸ್ಯ ವೃತ್ನಸ್ಯ ಅನುಷ್ಠೋಚ್ಚನಃ ಮನೋರವಿಧಿ ಚಂದ್ರಜನಮೋದಯ ಸ್ವರೂಪ ಯೋಧಾರಾದಿತ್ಯ ಪರಮಗುರುವಸ್ಯ ಏಚಂದ್ರೋ ದೇವತಾ ಅಗ್ನಿಗರ್ಧರ್ಮಾಯ ವಿಷ್ಟಿಗಾಯ ಸಕಲಶ್ವರಸ್ಯ ಶ್ರೀ ರುದ್ರೋ ದೇವತಾ ಏಕಾಗಾಯತ್ರಿ ಚಂದಃ ವಿಶ್ವವಸ್ತು ಭಕ್ತಿತ್ರಃ ಅಂತೇ ಸಪ್ತಾನಷ್ಟಭೋ ಜಗತ್ತು. आरती शिवानंद जीची सच्चिदानंद मूर्ति गुरुजी. आरती शिवानंद जीची सच्चिदानंद मूर्ति गुरुजी. पूर्ण अवतार शंकराचा भूमंडळी हेतु साचा. धरुनिया वेशयति वराचा हेतु जडमूढ कृतार्थाचा. असा हा पूर्ण ब्रह्मरुद्र असा हा पूर्ण ब्रह्मरुद्र. मस्तकी चंद्र ध्याती सुरवंद्य असे त्रिभुवनी कीर्ती जाची. असे हा शिवानंद तोची. आरती शिवानंद जीची सच्चिदानंद मूर्ति गुरुजी. आरती शिवानंद जीची सच्चिदानंद मूर्ति गुरुजी. भस्मचर्चित तनूजांची भूषणे शोभति रुद्राक्षांची. पाहता चरणयुगल जांची दुष्टवासना जाय मनीची. कटी तटी रक्त बस मंगळारती
ಿ